T20 ವರ್ಲ್ಡ್ ಕಪ್ ವಿನ್ ಆದಂತಹ ಭಾರತ ತಂಡ ತನ್ನ ನೆಕ್ಸ್ಟ್ T20 ಮ್ಯಾಚಲ್ಲಿಗೆ ಜಿಂಬಾಬ್ವೆ ವಿರುದ್ಧ ಸೋತಿದೆ. ನಮಸ್ಕಾರ ಎಲ್ರಿಗೂ ಸಹ ಜನಾರ್ದನ್ ಸರ್ ಮಾತಾಡ್ತಿರೋದು ಕುಶಲ ವೇಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಕ್ರಿಕೆಟ್ ಅಂದರೆ ಹೀಗೆ ವಿಶ್ವ ಚಾಂಪಿಯನ್ ಅಂತ ಅನಿಸ್ಕೊಂಡಿರುವಂತಹ ಭಾರತ ಕ್ರಿಕೆಟ್ ತಂಡ T20ಯಲ್ಲಿ ವಿಶ್ವ ಚಾಂಪಿಯನ್, ಅದರ ನೆಕ್ಸ್ಟ್ ಮ್ಯಾಚಲ್ಲಿಗೆ ಜಿಂಬಾಬ್ವೆ ವಿರುದ್ಧ ಸೋಲ್ತದೆ ಅಂತ ಯಾರಾದರೂ ಕನಸು ಮನಸ್ಸಲ್ಲಿ ಸಹ ಅಂದ್ಕೊಂಡಿದ್ರ? ನಾನಂತೂ ಅಂದುಕೊಂಡಿರಲಿಲ್ಲ. ಬಟ್ ಎಂತ ಮಾಡೋದು, ಅದರ ಅರ್ಥ ಜಿಂಬಾಬ್ವೆ ವಿನ್ ಆದದ್ದು ಭಾರತ ಎ ವಿರುದ್ಧ, ಭಾರತ ಬಿ ತಂಡದ ವಿರುದ್ಧ, ಭಾರತ ಸಿ ತಂಡದ ವಿರುದ್ಧ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕಂತಂದರೆ ಮ್ಯಾಚ್ ವಾಸ್ ಬಿಟ್ವೀನ್ ಜಿಂಬಾಬ್ವೆ ವರ್ಸಸ್ ಇಂಡಿಯಾ. ನೀವು ಸೀನಿಯರ್ ಮೋಸ್ಟ್ ಪ್ಲೇಯರ್ಸನ್ನೆಲ್ಲ ಕರ್ಕೊಂಡು ಹೋಗದೆ ಯಂಗ್ಸ್ಟರ್ಸನ್ನು ಕರ್ಕೊಂಡು ಹೋಗಿದ್ದೇವೆ, ಅದರಿಂದ ಇಂಡಿಯಾ ಎ ಮೇಲೆ ಜಿಂಬಾಬ್ವೆ ವಿನ್ ಆದದ್ದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾರು ಕರ್ಕೊಂಡು ಹೋಗ್ಲಿಕ್ಕೆ ಯಾರು ಹೇಳಿದ್ದು? ಆ ಲಾಜಿಕ್ ವೈಸ್ ಮಾತಾಡೋದಿದ್ರೆ ಸೊ ಭಾರತವೇ ಸೋತದ್ದು, ಭಾರತ ಎ ತಂಡ ಸೋತದಲ್ಲ, ಭಾರತ ತಂಡ ಜಿಂಬಾಬ್ವೆ ವಿರುದ್ಧ ಸೋತದ್ದು. ಬಟ್ ಅದರ ಅರ್ಥ ಒಂದು ರ್ಯಾಂಡಮ್ ಒಂದು ಕನ್ಕ್ಲೂಷನಿಗೆ ಬರೋದು ಸಹ ತಪ್ಪಾಗ್ತದೆ. ಇವರು ದುಡ್ಡಿಗೋಸ್ಕರ ಆಡೋದು, ಇವರು IPL ಹಾಗೆ ಹೀಗೆ, ಇವರಿಗೆ ಸೀರಿಯಸ್ನೆಸ್ ಇಲ್ಲ ಹಾಗೆ ಹೀಗೆ ಅಂತ. ಒಂದು ಎಕ್ಸಾಂಪಲ್ ಕೊಡ್ತೇನೆ. 2007ರ ODI ವರ್ಲ್ಡ್ ಕಪ್ಪಲ್ಲಿ ರಾಹುಲ್ ದ್ರಾವಿಡ್ ಅವರು ಕ್ಯಾಪ್ಟನ್ ಆಗಿದ್ದರು. ಆವಾಗ ಸಚಿನ್ ತೆಂಡೂಲ್ಕರ್, ಸೆಹ್ವಾಗ್ ಇವರೆಲ್ಲರೂ ಇದ್ದರು ತಂಡದಲ್ಲಿ. ಆವಾಗ ಭಾರತ ಭಯಂಕರ ನ್ಯೂ ಟೀಮ್ ಬಾಂಗ್ಲಾದೇಶದ ವಿರುದ್ಧ ಸೋತಿದ್ರು. ಹಾಗಾದರೆ ಆವಾಗ ವಿತ್ ದಿಸ್ ಲಾಜಿಕ್ ಅದು ಸಹ ಹೇಳ್ಬೇಕಾ, ಸಚಿನ್ ದ್ರಾವಿಡ್ ಎಲ್ಲ ದುಡ್ಡಿಗೋಸ್ಕರ ಆಡಿದ್ದು, ಅವರಿಗೆ ದೇಶ ಪ್ರೇಮ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳಲಿಕ್ಕೆ ಆಗೋದಿಲ್ಲಲ್ಲ. ಆಟದಲ್ಲಿ ಗೆಲುವು ಸೋಲು ಸಹಜ. ನನಗೆ ಅನಿಸೋದು ಏನಂತಂದರೆ ಇದು ಪೂರ್ತಿ ಹೊಸಬರ ತಂಡ ಆಗಿರೋದ್ರಿಂದಾಗಿ ಆ್ಯಂಡ್ ಅವರಿಗೆ ಭಾರತದ ಪಿಚ್ಗಳಲ್ಲೆಲ್ಲ ಆಡಿ ಜಾಸ್ತಿ ಅಭ್ಯಾಸ ಇರೋದ್ರಿಂದಾಗಿ ಆ್ಯಂಡ್ ಅವರು ಲಾಸ್ಟ್ ಆಡಿರೋದೆಲ್ಲ IPL ಆಗಿರೋದ್ರಿಂದಾಗಿ ಅವರಿಗೆ ಸ್ಲೋ ಪಿಚ್ಚಲ್ಲಿ ಹೇಗೆ ಆಡಬೇಕು ಅನ್ನುವಂತಹ ಒಂದು ಕಲ್ಪನೆ ಇರಲಿಲ್ಲ. ಆ್ಯಂಡ್ ಮೇ ಬಿ ಲಿಟಲ್ ಓವರ್ ಕಾನ್ಫಿಡೆಂಟ್ ಅಂದರೆ ನಾನು ಕಮೆಂಟ್ ಅಗೇನ್ ಪಾಸ್ ಮಾಡ್ತಿರೋದು ಮೇ ಬಿ. ಸೊ ತುಂಬ ಲೈಟಾಗಿ ತಗೊಂಡ್ರು ಏನೋ ಜಿಂಬಾಬ್ವೆ 115ಕ್ಕೆ 20 ಓವರ್ ಮುಗಿದಾಗ ಸೊ ಇವರ ತಲೆಯಲ್ಲಿ ಒಂದು ಏನು ಬಂತು ಅಂತಂದರೆ, ನಮ್ಮ ಬೌಲಿಂಗ್ ಭಯಂಕರ ಸ್ಟ್ರಾಂಗ್, ಜಿಂಬಾಬ್ವೆಲ್ಲ ಡಬ್ಬಾ ಟೀಮ್ ಅಂತ ಹಾಗೆ ಅಂದ್ಕೊಂಡ್ಬಿಟ್ರೆ ಏನೋ. ಬಟ್ ಅಟ್ ದ ಎಂಡ್ ಆ ಪಿಚ್ಚಲ್ಲಿ 115 ಇಟ್ ಸೆಲ್ಫ್ ವಾಸ್ ಅ ಗುಡ್ ಸ್ಕೋರ್ ಅಂತ ಅನ್ನಿಸ್ತಾ ಉಂಟು. ಅಗೇನ್ ನ್ಯೂಯಾರ್ಕ್ ಪಿಚ್ಚಲ್ಲಿ ಏನು T20 ವರ್ಲ್ಡ್ ಕಪ್ ಭಾರತ ಆಡಿದ್ರಲ್ಲ ಆ ಥರ ಸ್ಲೋ ಪಿಚ್ಚಲ್ಲಿ ಆಡಿದ್ದು ಅಂತ ಅನ್ನಿಸ್ತಾ ಉಂಟು. ಅದರರ್ಥ ಭಾರತ ಒಳ್ಳೆ ಬೌಲಿಂಗ್ ಹಾಕಲಿಲ್ಲ ಅಂತ ಕೂಡ ಅಲ್ಲ, ಭಾರತ ಒಳ್ಳೆ ಬೌಲಿಂಗ್ ಹಾಕಿದ್ರು. ಬಿಷ್ಣೋಯ್ ಎಲ್ಲ ಭಾರಿ ಚೆಂದ ಮಾಡಿ ಬೌಲಿಂಗ್. ಬಿಷ್ಣೋಯ್ 4 ವಿಕೆಟ್ಸ್ ಐ ಥಿಂಕ್ ಗೂಗ್ಲಿಕ್ಕೆ ವಿಕೆಟ್ ತೆಗೆದಂತ ಕಾಣ್ತದೆ. ಬಿಷ್ಣೋಯ್ ಬ್ಯೂಟಿಫುಲ್ ಆಗಿ ಬಾಲ್ ಹಾಕಿದ್ರು. ಬಿಷ್ಣೋಯ್ 4 ವಿಕೆಟ್ ತೆಗೆದ್ರು. ನನಗೆ ಸ್ವಲ್ಪ ಬೇಜಾರಾದದ್ದು ಖಲೀಲ್ ಅಹ್ಮದ್ ಮತ್ತು ಆವೇಶ್ ಖಾನ್ ಎಲ್ಲ ಇನ್ನೊಂದು ಚೂರು ಕಂಟ್ರೋಲ್ ಮಾಡ್ಬೋದಿತ್ತು. ಯಾಕಂತಂದರೆ ಅವರಿದು 9ನೇ ವಿಕೆಟ್, 90 ರನ್ನಿಗೆ 9 ವಿಕೆಟ್ ಹೋಗಿತ್ತು ಜಿಂಬಾಬ್ವೆದು. ಇನ್ನೊಂದು ಟಕ್ಕಂತ 10ನೇ ವಿಕೆಟ್ ಹೋಗಿದ್ದಿದ್ರೆ ಭಾರಿ ಒಳ್ಳೇದಾಗ್ತಾ ಇತ್ತು. ಬಟ್ 10ನೇ ವಿಕೆಟ್ ಹೋಗಲಿಲ್ಲ. ಮುರಿಯದ 10ನೇ ವಿಕೆಟಿಗೆ 25 ರನ್ ಪಾರ್ಟ್ನರ್ಶಿಪ್ ಬಂತು. ಆ 25 ರನ್ನೇ ಭಯಂಕರ ಕ್ರೂಷಿಯಲ್ ಆಗಿ ಪರಿಣಮಿಸಿತು ಅಟ್ ದ ಎಂಡ್. ಓಕೆ, 115 ಮಾತ್ರ ಹೊಡೆದದ್ದು ಜಿಂಬಾಬ್ವೆ, 116 ಟಾರ್ಗೆಟ್ ಇದೆಲ್ಲ ಒಂದು ಲೆಕ್ಕವೇ ಅಲ್ಲ ಅಂತ ನಾನು ಸಹ ಅಂದ್ಕೊಂಡಿದ್ದೆ. ಇವತ್ತು 3 ಜನ ಡೆಬ್ಯೂ ಮಾಡಿದರು. ಯಾರು ಅಂತಂದರೆ ಅಭಿಷೇಕ್ ಶರ್ಮಾ ಅವರು, ರಿಯಾನ್ ಪರಾಗ್ ಅವರು, ಧ್ರುವ್ ಜುರೇಲ್ ಅವರು. ಇದಕ್ಕಿಂತ ಒಂದು ಹಾರರ್ ಡೆಬ್ಯೂ ಮ್ಯಾಚ್ ಅಭಿಷೇಕ್ ಶರ್ಮಾ ಅವರಿಗೆ ಸಿಕ್ಕಿರಲಿಕ್ಕಿಲ್ಲ ಅಂತ ಭಾವಿಸ್ತೇನೆ. ಯಾಕಂತಂದರೆ 2 ಓವರ್ ಬೌಲಿಂಗ್ ಕೂಡ ಹಾಕಿದರು, 2 ಓವರ್ ಸರಿಯಾಗಿ ಹೊಡಿಸ್ಕೊಂಡ್ರು. ಐ ಥಿಂಕ್ 2 ಓವರಲ್ಲಿ 17 ರನ್ ಬಿಟ್ಟುಕೊಟ್ರು ಅಭಿಷೇಕ್ ಶರ್ಮಾ ಅವರು. ಅದಾದಮೇಲೆ ಬ್ಯಾಟಿಂಗಲ್ಲಿ 4 ಬಾಲ್ ಆಡಿದರು, ಡಕ್ಔಟ್. ಆ ಡಕ್ಔಟು ಬೌಲರ್ಸ್ ವಿಕೆಟ್ ಅಲ್ಲ, ಇವರಾಗೆ ಥ್ರೋ ಮಾಡಿದ್ದು ಅಂತ ನಂಗೆ ಅನ್ನಿಸ್ತಾ ಉಂಟು. ಯಾಕಂತಂದರೆ ಇವರು SRHಗೆ ಆಡುವಾಗ ಆ ಒಂದು ಬಡೆಯ ಆಟಕ್ಕೆ ಮುಂದಾಗಿದ್ರಲ್ಲ, 6 ಓವರಲ್ಲಿ ಚಚ್ಚಿ ಕೊಡೋಗ್ತಾ ಇದ್ರಲ್ಲ ಯಾರು ನಮ್ಮ ಅಭಿಷೇಕ್ ಶರ್ಮಾ ಅವರು. ಇವತ್ತು ಸಹ ಹಾಗೆ ಮುಂದಾದರು, ತೆಗೆದು ಒಂದು ಹೊಡಿಲಿಕ್ಕೆ ಹೋದರು, ಬೌಂಡ್ರಿ ಲೈನಲ್ಲಿ ಕ್ಯಾಚ್ ಕೊಟ್ಟರು. ಯಾಕೆ ತಪ್ಪು ಅಂತ ಹೇಳೋದು ಅಂತಂದರೆ ಫಸ್ಟ್ 6 ಓವರಲ್ಲಿ 2 ಫೀಲ್ಡರು ಹೊರಗಡೆ ನಿಲ್ಲೋದು, 30 ಯಾರ್ಡ್ ಸರ್ಕಲಿಂದ ಹೊರಗಡೆ ನಿಲ್ಲೋದು ಪವರ್ ಪ್ಲೇಯಲ್ಲಿ. ನೀವು ಬೌಂಡ್ರಿ ಲೈನಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಿದ್ದೀರಿ ಅಂತಂದರೆ ಅದು ಶುದ್ಧ ತಪ್ಪು. ಈಗ ಬೌಲ್ಡ್ ಆದರೆ, ಸ್ಲಿಪ್ ಕ್ಯಾಚ್ ಆದರೆ, 30 ಯಾರ್ಡ್ ಸರ್ಕಲಲ್ಲೇ ವಿಕೆಟ್ ಒಪ್ಪಿಸಿದರೆ, ಕೀಪರ್ ಕ್ಯಾಚ್ ಆದರೆ ಅದೆಲ್ಲ ಒಪ್ಬೋದು, ಭಯಂಕರ ಒಳ್ಳೆ ಬಾಲ್ ಹಾಗೆ ಹೀಗೆ ಅಂತ. ಇಲ್ಲ, ಅಲ್ಲಿ ಇಬ್ಬರೇ ಹೊರಗಡೆ ನಿಂತ್ಕೊಂಡಿರೋದು. ನೀವು ಆ ಇಬ್ಬರಲ್ಲಿ ಒಬ್ಬರಿಗೆ ಬೌಂಡ್ರಿ ಲೈನಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಿದ್ದೀರಿ ಅಂತಂದರೆ ಪ್ರೆಸೆನ್ಸ್ ಆಫ್ ಮೈಂಡ್ ಇಲ್ಲ ಅಂತ. ಫೀಲ್ಡ್ ಗೊತ್ತುಂಟಲ್ಲ ಅಲ್ಲಿ ಫೀಲ್ಡರ್ ಇದ್ದಾನೆ ಅಂತ. ಫಸ್ಟ್ 6 ಓವರಲ್ಲಿ ಆ ಥರದ್ದು ಕ್ಯಾಚ್ ಕೊಟ್ಟು ಔಟ್ ಆದಾಗ ಅಂತ ಬೇಜಾರಾಗ್ತದೆ.
ಆ ಥರ ಹೊಡೆತಕ್ಕೆ ಅಭಿಷೇಕ್ ಶರ್ಮಾ ಅವರು ಮುಂದಾಗಬಾರ್ದಿತ್ತು. ಯುವರಾಜ್ ಸಿಂಗ್ ಅವರ ಮೆಂಟರ್ ಯುವರಾಜ್ ಸಿಂಗ್ ಅವರು ಸರಿ ಕ್ಲಾಸ್ ತೊಗೊಂಡು ಇರ್ಬೋದು ನನ್ನ ಪ್ರಕಾರ. ಮ್ಯಾಚ್ ಆದಮೇಲೆ ಇದು ತಲೆ ಇಲ್ವ ಹಾಗೆ ಹೀಗೆ ಅಂತ ಸರಿ ಬೈದಿರ್ಬೋದು ಯುವರಾಜ್ ಸಿಂಗ್ ಅಂತ ನಂಗೆ ಅನ್ನಿಸ್ತಾ ಉಂಟು. ಬಟ್ ಭಾರತ ಹೇಗೆ ವಿಕೆಟ್ ಕಳ್ಕೊಳ್ಳಿಕ್ಕೆ ಹೋಯಿತು ಮುಂದಾಯಿತು ಅಂತಂದರೆ 47 ರನ್ನಿಗೆ 6 ವಿಕೆಟ್ ಹೋಗಿ ಆಗಿದೆ ಮಾರೆ. ಕ್ಯಾಪ್ಟನ್ ಗಿಲ್ ಅವರು ಚಂದ ಮಾಡಿ ಆಡಿದರು, 31 ರನ್ ಹೊಡೆದ್ರು. 47 ರನ್ನಲ್ಲಿ 31 ಕ್ಯಾಪ್ಟನ್ನೇ ಹೊಡೆದಿರುವಾಗ ಉಳಿದವ್ರಿಗೆ ಏನೂ ಸಹ ಆಡಲಿಲ್ಲ ಅಂತ ಅರ್ಥ. ಗಾಯಕ್ವಾಡ್ ಅವರು 7 ರನ್ ಹೊಡೆದ್ರು. ಮತ್ತೊಬ್ಬ ಡೆಬ್ಯೂಟೆಂಟ್ ರಿಯಾನ್ ಪರಾಗ್ ಅವರು 2 ರನ್ನಿಗೆ ಔಟ್ ಆದರು. ಎಗೈನ್ ಅವರು ಏರಿಯಲ್ ಶಾಟ್ ಹೊಡಿಲಿಕ್ಕೆ ಹೋಗಿ ಔಟ್ ಆದದ್ದು. ಗ್ರೌಂಡ್ ಶಾಟ್ ಹೊಡೆದ್ರೆ ವಿಕೆಟ್ ಹೋಗ್ತಾ ಇರಲಿಲ್ಲ. ಏರಿಯಲ್ ಶಾಟ್ ಹೊಡಿಲಿಕ್ಕೆ ಹೋದ್ರು, ಅದು 30 ಯಾರ್ಡ್ ಸರ್ಕಲ್ ಕ್ರಾಸ್ ಆಗಲಿಲ್ಲ. ಯಾಕಂತಂದರೆ ಅದು ಮಿಸ್ ಟೈಮ್ ಶಾಟ್ ಆಗಿತ್ತು. ಅವರು ಲಾಂಗ್ ಆಫ್ ಕಡೆಗೆ ಹೊಡಿಲಿಕ್ಕೆ ಟ್ರೈ ಮಾಡಿದರು, ಅದಾಗಲಿಲ್ಲ. 30 ಯಾರ್ಡ್ ಸರ್ಕಲಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರು. ಮೇ ಬಿ ಅವರು ನಮ್ಮ ವರ್ಲ್ಡ್ ಕಪ್ ನೋಡಿದ್ದಿದ್ರೆ ಅವರಿಗೆ ಗೊತ್ತಾಗ್ತಿತ್ತ ಅಂತ. ಎಗೈನ್ ನಾನು ಅವ್ರನ್ನ ರೋಸ್ಟ್ ಮಾಡ್ತಿರೋದಲ್ಲ, ಬಟ್ ಅವರೇ ಹೇಳಿದರು ನಾವು ವರ್ಲ್ಡ್ ಕಪ್ ನೋಡೋದಿಲ್ಲ ಬಿಕಾಸ್ ನಾನು ಇಂಡಿಯಾಗೆ ಆಡಬೇಕಂತ ಬಯಸ್ತಾ ಇದ್ದೇನೆ, ನಾನು ಇಂಡಿಯಾಗೆ ಆಡುವ ತನಕ ನಾನು ಇಂಡಿಯಾದ ಮ್ಯಾಚ್ ನೋಡೋದಿಲ್ಲ, ಐ ಆಮ್ ಗೋಲ್ ಓರಿಯೆಂಟೆಡ್ ಬ್ಲಾ 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 ಅಂತ ಹೇಳಿದಂಗೆ. ಆ ಲಾಜಿಕ್ ಇನ್ನೂ ಸಹ ಅರ್ಥ ಆಗಲಿಲ್ಲ. ಇಂಡಿಯಾಗೆ ಆಡಬೇಕು ಅಂತಂದರೆ ಇಂಡಿಯಾದ ವರ್ಲ್ಡ್ ಕಪ್ ಮ್ಯಾಚ್ ನೋಡಬಾರ್ದಾ? ಐ ವಿಶ್ ಇಂಡಿಯಾ ಆಲ್ ದ ಬೆಸ್ಟ್, ಲೆಟ್ ಇಂಡಿಯಾ ವಿನ್ ದ ಮ್ಯಾಚ್, ಬಟ್ ನಾನು ನೋಡೋದಿಲ್ಲ ಮ್ಯಾಚ್ ಹಾಗೀಗೆ ಅಂತ ಹೇಳಿದರು. ಮೇ ಬಿ ಅವ್ರು ಅಟ್ಲೀಸ್ಟ್ ಲೀಗ್ ಹಂತದ ಮ್ಯಾಚ್ಗಳನ್ನು ನೋಡಿದಿದ್ರೆ ಸ್ಲೋ ಪಿಚ್ಚಲ್ಲಿ ಹೇಗೆ ಆಡಬೇಕು ಅಂತಾದರೂ ಗೊತ್ತಾಗ್ತಿತ್ತ ಅಂತ. ಯಾಕಂದರೆ ನಾವು ಲೀಗ್ ಹಂತದಲ್ಲಿ ಆಡಿದ ಮ್ಯಾಚ್ಗಳೆಲ್ಲ ನ್ಯೂಯಾರ್ಕ್ ಪಿಚ್ಚಲ್ಲಿ ಭಯಂಕರ ಸ್ಲೋ ಪಿಚ್. ಆ ಸ್ಲೋ ಪಿಚ್ಚಲ್ಲಿ ಭಾರತ ಹೇಗೆ ವಿನ್ ಆಗಿದ್ರು ಅಂತ ಗೊತ್ತಾಗ್ತಿತ್ತು. ಅಟ್ಲೀಸ್ಟ್ ಹೈಲೈಟ್ಸ್ ನೋಡಿದ್ರು ಒಳ್ಳೆ ಆಗ್ತಿತ್ತ ಏನೋ. ಅವರೇ ಹೇಳಿದ್ದಾರೆ ನಾನು ಇಂಡಿಯಾ ಮ್ಯಾಚ್ ನೋಡೋದಿಲ್ಲ ಅಂತ. ಅವ್ರು ನೋಡಿದ್ದಿದ್ರೆ ಇವತ್ತು 2 ರನ್ನಿಗೆ ಔಟ್ ಆಗ್ತಿರ್ಲಿಲ್ವ ಅಂತ. ಹೇಗೇನು ರಿಂಕು ಸಿಂಗ್ ಡಕ್ ಔಟ್ ಆದರು. ನನಗೆ ತುಂಬ ಬೇಜಾರದ. ರಿಂಕು ಸಿಂಗ್ ವರ್ಲ್ಡ್ ಕಪ್ಪಲ್ಲಿ ಚಾನ್ಸ್ ಸಿಗಬೇಕಿತ್ತು ಹಾಗೆ ಹೀಗೆ ಅಂತ ನಾವು ಹೇಳ್ತಿದ್ದೆವು. ಅವರು ಡಕ್ ಔಟ್ ಆದರು. 22 ರನ್ನಿಗೆ 4 ವಿಕೆಟ್. ವರ್ಲ್ಡ್ ಕಪ್ ಇದು ಫೈನಲ್ ಥರವೇ. ಭಾರತ 26ಕ್ಕೆ 3 ವಿಕೆಟ್ ಕಳೆದುಕೊಂಡಿತ್ತು 5 ಓವರ್ ಮುಗಿದ್ರ ಒಳಗಡೆ. ಇವತ್ತು ಸಹ ಹಾಗೆ 5 ಓವರ್ ಮುಗಿದ್ರ ಒಳಗಡೆ 3 ಅಲ್ಲ 4 ವಿಕೆಟ್ ಕಳೆದುಕೊಂಡಿತ್ತು. ಬಟ್ ಅಲ್ಲಿಗೆ ಸ್ಟಾಪ್ ಆಗಲಿಲ್ಲ. ಅಲ್ಲಿ ಒಂದು ಮುಳುಗುತ್ತಿದ್ದ ಹಡಗನ್ನು ಮೇಲೆ ಎತ್ತಲಿಕ್ಕೆ ವರ್ಲ್ಡ್ ಕಪ್ ಫೈನಲಲ್ಲಿ ವಿರಾಟ್ ಕೊಹ್ಲಿ ಅವರಿದ್ದರು, ಮತ್ತು ಅವರಿಗೆ ಕರೆಕ್ಟಾಗಿ ಒಂದು ಸಪೋರ್ಟಿವ್ ಸಿಸ್ಟಮ್ ಆಗಿ ಅಕ್ಷರ್ ಪಟೇಲ್ ಅವರು ನಿಂತ್ಕೊಂಡಿದ್ರು. ಬಟ್ ಇಲ್ಲಿ ಸಪೋರ್ಟ್ ಸಿಸ್ಟಮ್ ಇರಲಿಲ್ಲ. ಗಿಲ್ ಅವರು ಒಂದು ಕಡೆ ನಿಂತ್ಕೊಂಡಿದ್ರು, ಮತ್ತು ಎಲ್ಲರೂ ಧ್ರುವ್ ಜುರೇಲ್ ಅವರು ಡೆಬ್ಯೂಟೆಂಟ್, ಅವರು ಕೂಡ ಔಟ್ ಆದರು. 6 ರನ್ ಹೊಡೆದು ಔಟ್ ಆದರು. ಸೊ ಆ ಕಡೆಯಿಂದ ವಿಕೆಟ್ ಹೋಗ್ತವೇ ಹೋಯಿತು. ಕೊನೆಗೆ ಅವರ ಕ್ಯಾಪ್ಟನ್ ರಾಜಾ ಅವರ ಬೌಲಿಂಗಲ್ಲಿ ಗಿಲ್ ಅವರು ಬೋಲ್ಡ್ ಆದರು. 31 ರನ್ ಹೊಡೆದು ಔಟ್ ಆದರು. ಅವ್ರು ಚಂದ ಮಾಡಿ ಆಡಿದ, ನಾ ಅವರನ್ನೇನು ದೂರುದಿಲ್ಲ. ಆ್ಯಂಡ್ ಕ್ಯಾಪ್ಟನ್ಸಿ ಬಗ್ಗೆ ಸಹ ನಾ ಎಂತ ಮಾತಾಡೋದಿಲ್ಲ. ಯಾವುದೊಂದು ಇಂಟರ್ವ್ಯೂಲ್ಲಿ ನಾನು ನೋಡಿದ್ದು ಎಷ್ಟು ಚಂದ ಮಾಡಿ ಐ ಥಿಂಕ್ ಹರ್ಷ ಬೋಗ್ಲೆ ಹೇಳಿದ್ರು ಅಂತ ಕಾಣ್ತದೆ. ಎಷ್ಟು ಚಂದ ಮಾಡಿ ಹೇಳಿದ್ರು. ಅದು ನಾನು ಸಹ ಒಪ್ತೇನೆ. ಕ್ಯಾಪ್ಟನ್ಶಿಪ್ ಜಾಸ್ತಿ ಮ್ಯಾಟರ್ ಆಗೋದು ಯಾವಾಗ ಅಂತಂದರೆ ಬೌಲಿಂಗ್ ಮಾಡ್ತಾ ಇರುವಾಗ ನೀವು ಯಾವ ಥರ ಬೌಲಿಂಗ್ ಚೇಂಜಸ್ ಮಾಡ್ತೀರಿ, ಯಾವ ಥರ ಫೀಲ್ಡ್ ಅಂದರೆ ಫೀಲ್ಡರ್ಸನ್ನು ಎಲ್ಲೆಲ್ಲಿ ನಿಲ್ಲಿಸ್ತೀರಿ, ಬೌಲಿಂಗ್ ಚೇಂಜಸ್ಸು, ಅದು ಆ ರಣನೀತಿಯೆಲ್ಲ ಆವಾಗ ಕ್ಯಾಪ್ಟನ್ಶಿಪ್ ಭಯಂಕರ ಇಂಪಾರ್ಟೆಂಟ್ ಆಗ್ತದೆ. ಬ್ಯಾಟಿಂಗ್ ಮಾಡ್ತಾ ಇರುವಾಗ ನಿಮ್ಮ ಕ್ಯಾಪ್ಟನ್ಸಿ ಜಾಸ್ತಿ ಮ್ಯಾಟರ್ ಆಗೋದಿಲ್ಲ. ಎಲ್ಲ ಬ್ಯಾಟ್ಸ್ಮನ್ ಚಂದ ಮಾಡಿ ಆಡಬೇಕು, ದ್ಯಾಟ್ಸ್ ಇಟ್. ಎಸ್, ಕ್ಯಾಪ್ಟನ್ ಆದವನು ಇನ್ನೂ ಕೂಡ ಜವಾಬ್ದಾರಿ ಹೊತ್ತು ಇನ್ನೂ ಕೂಡ ಚಂದ ಮಾಡಿ ಆಡಬೇಕು. ಸೊ ಅದನ್ನು ಗಿಲ್ ಅವರು ನಿಭಾಯಿಸಿದ್ದಾರೆ. ಬೌಲಿಂಗ್ ಮಾಡುವಾಗ ಒಳ್ಳೆ ಬೌಲಿಂಗ್ ಚೇಂಜಸ್ ಮಾಡ್ತಾ ಇದ್ರು, ಬೌಲರ್ಸ್ ಚಂದ ಮಾಡಿ ಬೌಲ್ ಹಾಕಿದ್ರು. ಬ್ಯಾಟಿಂಗ್ ಮಾಡುವಾಗ ಸಹ 47 ರನ್ನಿಗೆ 6 ವಿಕೆಟ್ ಹೋದಾಗ 31 ರನ್ ಗಿಲ್ಲೇ ಹೊಡೆದಿದ್ರು. ಸೊ ಹಿ ಹ್ಯಾಸ್ ಪ್ಲೇಡ್ ಹಿಸ್ ಪಾರ್ಟ್. ಆದ್ದರಿಂದ ಸಡನ್ನಾಗಿ ದೂರುದು ತಪ್ಪಾಗ್ತದೆ. ಬಟ್ 47ಕ್ಕೆ 6 ಹೋದ್ಮೇಲೆ ಭಾರತ 102ರ ತನಕ ಏನೋ ಒಂದು ತೆವಳಿಕೊಂಡು ಹೋಯ್ತು ಅನ್ನೋದು ಒಂದು ಸಮಾಧಾನದ ಸಂಗತಿ. ವಾಷಿಂಗ್ಟನ್ ಸುಂದರ್ ಅವರು 34 ಬಾಲಿಗೆ 27 ರನ್ ಹೊಡೆದ್ರು. ಅವರಿಗೆ ಸಹ ಹಾಗೆ ಇನ್ನೊಂದು ಕಡೆಯಿಂದ ಯಾರು ಸಹ ಸಾಥ್ ಕೊಡಲಿಲ್ಲ. ರವಿ ಬಿಷ್ಣೋಯ್ 9 ರನ್ ಹೊಡೆದು ಔಟ್ ಆದರು. ಆವೇಶ್ ಖಾನ್ ಅವರು 16 ರನ್, ಅವರೊಂದು ಸ್ವಲ್ಪ ಸಾಥ್ ಕೊಟ್ಟಿದ್ರು. ಬಟ್ ಅವರು ವಿಕೆಟ್ ಒಪ್ಪಿಸಬಾರ್ದಿತ್ತು. ಅವರು ನಿಂತುಕೊಂಡಿದ್ದರೆ ಸೊ ವಾಷಿಂಗ್ಟನ್ ಸುಂದರ್ ಅವರು ಸ್ವಲ್ಪ ಫ್ರೀಯಾಗಿ ಬ್ಯಾಟ್ ಬೀಸ್ಬೋದಿತ್ತು. ಅವ್ರು ಔಟ್ ಆದರು. ಮುಖೇಶ್ ಕುಮಾರ್ ಅವರು ಡಕ್ ಔಟ್ ಆದರು. ಸೊ ಇನ್ನೊಂದು ಎಂಡಲ್ಲಿ ಖಲೀಲ್ ಅಹ್ಮದ್ ಅವರು ಇದ್ದದ್ರಿಂದಾಗಿ ಬೀಯಿಂಗ್ ಅ ಬ್ಯಾಟ್ಸ್ಮನ್ ಅಥವಾ ಆಲ್ರೌಂಡರು ವಾಷಿಂಗ್ಟನ್ ಸುಂದರ್ ಅವರಿಗೆ ಸಿಂಗಲ್ ಓಡಲಿಕ್ಕೆ ಸ್ವಲ್ಪ ತಲೆ ಖರ್ಚು ಮಾಡಬೇಕಾಗ್ತಾಯಿತ್ತು. ಅಂದರೆ ಅಯ್ಯೋ ನಾನು ಸಿಂಗಲ್ ಈಗ ಸಿಂಗಲ್ ಓಡಿದರೆ ಆ ಕಡೆ ನಾನು ನಾನ್ ಸ್ಟ್ರೈಕರ್ ಎಂಡಲ್ಲಿ ಇದ್ದಾಗ ಖಲೀಲ್ ಅಹ್ಮದ್ ಅವರು ಔಟ್ ಆದರೆ ಮತ್ತೆ ನನಗೆ ಹೇಳ್ತಾರೆ ಇವನಿಗೆ ಎಂತ ಮಾರ ಒಂದು ಅಷ್ಟು ಸಹ ತಲೆ ಇಲ್ವಾ, ಬೌಲರ್ಗೆ ಯಾರಾದರೂ ಸ್ಟ್ರೈಕ್ ಕೊಡ್ತಾರಾ, ಇವರು ಜವಾಬ್ದಾರಿ ಹೊತ್ಕೊಳ್ಬೇಕಿತ್ತು ಹಾಗೆ ಹೀಗೆ ಅಂತ ಮಾತು ಬರ್ತದೆ. ಟ್ರೈ ಮಾಡಿದರು ವಾಷಿಂಗ್ಟನ್ ಸುಂದರ್ ಅವರು, ಬಟ್ ಇಟ್ ವಾಸ್ ಟೂ ಲೇಟ್. 102 ರನ್ನಿಗೆ ಭಾರತ ಆಲ್ ಔಟ್ ಆಗಿ ಜಿಂಬಾಬ್ವೆ ವಿರುದ್ಧ 13 ರನ್ಗಳ ಸೋಲು ಅನುಭವಿಸಿತು. ಸೋಲು ಬಾರದಿತ್ತು.
ಐ ವಾಸ್ ಎಕ್ಸ್ಪೆಕ್ಟಿಂಗ್ 5-0 ಇಂದ ಭಾರತ ವಿನ್ ಆಗ್ತದೆ ಅಂತ. ಅದರ ಅರ್ಥ ಈಗ ಫಸ್ಟ್ ಮ್ಯಾಚ್ ಸೋತ ಕೂಡಲೇ ಎಲ್ಲ ಬಗ 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 ಅಂತ ಒಂದು ಇವರು IPL ಮಾತ್ರ ಫಿಟ್ ಹಾಗೆ ಹೀಗೆ ಅಂತ ಕಮೆಂಟ್ ಪಾಸ್ ಮಾಡೋದು ವಿಚ್ ಈಸ್ ರಾಂಗ್. ನಂಗೆ ಈಗ ಸಹ ಏನು ಅನ್ನಿಸ್ತದೆ ಅಂತಂದರೆ ಭಾರತ 4-1 ವಿನ್ ಆಗ್ತಾರೆ ಅಂತ ಅನ್ನಿಸ್ತಾ ಉಂಟು. ಯಾರೆಲ್ಲ ಈಗ ಫೇಲ್ ಆಗಿದ್ದಾರೆ ನೆಕ್ಸ್ಟ್ ಮ್ಯಾಚಲ್ಲಿ ಕ್ಲಿಕ್ ಆಗ್ಬೋದು, ಅವಕಾಶ ಕೊಟ್ಟು ನೋಡಬೇಕು. ಇದು ಹೊಸ ತಂಡ, ಅವರಿಗೆ ಸ್ಲೋ ಪಿಚ್ಚಸಲ್ಲೆಲ್ಲ ಆಡಿ ಗೊತ್ತಿಲ್ಲ, ಅವರು ಅದಕ್ಕೆ ಅಡ್ಜಸ್ಟ್ ಆಗ್ತಾರೆ. ಎಸ್, ವಿಶ್ವ ಚಾಂಪಿಯನ್ ತಂಡದ ನೆಕ್ಸ್ಟ್ ಮ್ಯಾಚೇ ಒಂದು ಸೋಲ್ ಕಾಣ್ತಾ ಇರೋದು ಅದೊಂಥರದ ಬೇಸರದ ಸಂಗತಿ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಅದರ ಅರ್ಥ ರ್ಯಾಂಡಮ್ ಆಗಿ ಒಂದು ಕನ್ಕ್ಲೂಷನ್ಗೆ ಬಂದು ಬಿಡೋದು ಇದೊಂದು ವೇಸ್ಟ್ ಟೀಮು ಹಾಗೆ ಹೀಗೆ ಅಂತ ಹೇಳೋದು ತಪ್ಪಾಗ್ತದೆ. ಇಟ್ ವಿಲ್ ಟೇಕ್ ಟೈಮ್. ಒಂದಲ್ಲ ಒಂದು ದಿನ ರೋಹಿತ್ ಶರ್ಮಾ ಅವರು, ಸೀನಿಯರ್ ಪ್ಲೇಯರ್ಸ್ ರೋಹಿತ್ ಶರ್ಮಾ ಅವರು, ಕೊಹ್ಲಿ ಅವರು ರಿಟೈರ್ಡ್ ಆಗಿಯೇ ಆಗ್ತಾಯಿದ್ರು. ಸೊ ಅವರ ಪ್ಲೇಸಿಗೆ ಯಾರಾದರೂ ಯಂಗ್ಸ್ಟರ್ಸ್ ಬರಲೇಬೇಕಾಗ್ತಿತ್ತು. ಸೊ ಆ ಒಂದು ಸನ್ನಿವೇಶ ಬಂದಿದೆ. ಈಗ ಯಂಗ್ಸ್ಟರ್ಸ್ T20 ಕ್ರಿಕೆಟನ್ನು ಮುಂದೆ ತಗೊಂಡು ಹೋಗ್ತಾರೆ. ಅಂದರೆ ಇಂಡಿಯನ್ ಟೀಮಲ್ಲಿ ಭರಪೂರ ಟ್ಯಾಲೆಂಟ್ ತುಂಬ ಉಂಟು. ಇಟ್ ವಿಲ್ ಟೇಕ್ ಟೈಮ್. ಅವರಿಗೊಂದು ಅವಕಾಶ ಕೊಟ್ಟು ನೋಡಬೇಕು. ಫಸ್ಟ್ ಮ್ಯಾಚಲ್ಲಿ ವೇಸ್ಟ್ ಡಬ್ಬ ಅಂತ ಕನ್ಕ್ಲೂಷನಿಗೆ ಬರಬಾರ್ದು. ಆ್ಯಂಡ್ ಭಾರತ ತಂಡದ ಯುವ ಆಟಗಾರರು ಬೇರೆ ಟೀಮನ್ನು ಅಂದರೆ ಇವರು ನಮ್ಮ ಲೆವೆಲಿಗೆಲ್ಲ ಇಲ್ಲ ಅನ್ನೋದನ್ನು ಮರೆತು ಅದನ್ನೆಲ್ಲ ತಲೆಯಿಂದೆಲ್ಲ ಸೈಡ್ಗಿಟ್ಟು ಭಾರತಕ್ಕೆ ಆಡುವಾಗ ಚೆಂದ ಮಾಡಿ ಆಡಬೇಕು. ಆ್ಯಂಡ್ ಒಪೊನೆಂಟ್ ಕೂಡ ವಿನ್ ಆಗಲಿಕ್ಕೆ ಕ್ರಿಕೆಟ್ ಆಡ್ತಾ ಇರೋದು, ಸೋಲಿಕ್ಕೆ ಯಾರು ಆಡೋದಿಲ್ಲ. ಸೊ ಒಪೊನೆಂಟನ್ನು ತುಂಬ ಲೈಟಾಗಿ ತಗೊಳ್ಬಾರ್ದು ಅಂತ ನನಗೆ ಅನ್ನಿಸ್ತಾ ಉಂಟು. ನಿಮಗೆ ಅಂತ ಅನ್ನಿಸಿತ್ತು? ಭಾರತ 4-1 ವಿನ್ ಆಗ್ತದೆ T20 ಸರಣಿ. ಆಫ್ಟರ್ ಇನ್ನೊಂದು 2 ಮ್ಯಾಚ್ ಆದಮೇಲೆ ಅಥವಾ ಇನ್ನೂ 1 ಮ್ಯಾಚ್ ಆದಮೇಲೆ ದುಬೆ, ಸ್ಯಾಮ್ಸನ್ ಅವರೆಲ್ಲ ಬರ್ತಾರಂತ ಕಾಣ್ತದೆ. ಐ ಥಿಂಕ್ ದೇ ಆರ್ ಇನ್ ದಿಸ್ T20 ಸ್ಕ್ವಾಡ್. ಅವರು ಬಂದ ಮೇಲೆ ಯಾರಾದರೂ ಇಬ್ಬರ ಪ್ಲೇಸ್ ಹೋಗ್ತದೆ, ಅದು ಯಾರಿದಂತ ನನಗೆ ಇನ್ನೂ ಸಹ ಗೊತ್ತಿಲ್ಲ. ಅಲ್ಲಿಯೇ ತನಕ ನೆಕ್ಸ್ಟ್ ಮ್ಯಾಚ್ ನಾಳೆ ಅಂತ ಕಾಣ್ತದೆ. ಸೊ ಚೆಂದ ಮಾಡಿ ಆಡಲಿ, ನಾಳೆ ಭಾರತ ವಿಜಯ ಸಾಧಿಸಲಿ. ನಾಳೆ ಸಹ ಸೋತರೆ ಸಿಕ್ಕಾಬಟ್ಟೆ ಪ್ರೆಷರ್, ನೆಕ್ಸ್ಟ್ ರಿಮೈನಿಂಗ್ 3 ಮ್ಯಾಚಸ್ ವಿನ್ ಆಗಬೇಕು. ಆ ಒಂದು ಪ್ರೆಷರ್ ಕ್ರಿಯೇಟ್ ಆಗೋದು ಬೇಡ. ಭಾರತ ಚೆಂದ ಮಾಡಿ ಆಡಲಿ, ನಾಳೆ ಚೆಂದ ಮಾಡಿ ಆಡ್ತಾರೆ ಅಂತ ನಂಗೆ ಅನ್ನಿಸ್ತಾ ಉಂಟು. ಸರಿ, ನಾಳೆ ಮ್ಯಾಚ್ ಮುಗಿದ ಕೂಡಲೇ ಎಗೈನ್ ಸ್ವಲ್ಪ ಲೇಟ್ ಆಗ್ಬೋದು, ಬಿಕಾಸ್ ನಾನು ವೀಕೆಂಡ್ ಭಯಂಕರ ಸ್ವಲ್ಪ ಬ್ಯುಸಿ ಇದ್ದೇನೆ, ಹೊರಗಡೆ ಎಲ್ಲ ತಿರುಗಾಡ್ತಾ ಇದ್ದೇನೆ. ಬೇಗ ಬಂದರೆ ಸಹ ಒಳ್ಳೇದಲ್ಲ ನಿಮಗೆ, ಲೇಟ್ ಬಂದರೆ ಅಡ್ಜಸ್ಟ್ ಮಾಡಿಕೊಳ್ಳಿ. ಸರಿ, ಹಾಗಾದರೆ ಬರುವ. ನಮಸ್ಕಾರ.